ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ಡ್ಯೂಟಿಗೆ ರಜೆ ಹಾಕಿ ಹೊರಗಡೆ ಹೊರಟಿದ್ವಿ. ಇವಾಗ ಗಂಟೆ ಸುಮಾರು 1:30 ಹೊರಗೆ ಹೊರಟಿದ್ವಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ಟೈಟಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಇವಾಗ ನಾವು ಅಕ್ಕನ ಮನೆಯಿಂದ ಒಂದು ಒಳ್ಳೆ ಹೋಟೆಲ್ಗೆ ಹೋಗಿ ಬರೋಣ ಅಂತ ಹೊರಟ್ವಿ. ನಮ್ಮ ಬ್ರದರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ ಅತ್ತೆ ಮಗಂದು ಪಾಪು ನೋಡ್ಕೊಂಡು ಬರಬೇಕಿತ್ತು. ಮಗುನೂ ಹಾಗೆ 5 ಮಂತ್ಸ್ ಆದರೂ ಹೋಗಿಲ್ಲ. ಇವಾಗ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಇವತ್ತು ಹಾಸನಿಂದ 10 ಕಿಲೋಮೀಟ್ರು ನಿಯರು ಶಾಂತಿಗ್ರಾಮ ಹತ್ತಿರ ಎಂಪೈರ್ ಹೋಟೆಲ್ ಹೋಗೋಣ ಅಂತ ಹೊರಟ್ವಿ. ನಾನು ಈ ಹೋಟೆಲ್ಗೆ ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ಅಕ್ಕ ಬಾವ ಎಲ್ಲ ಬರ್ತಿರ್ತಾರೆ. ನನ್ನ ತಂಗಿ ಮಗು ಹಾಗೆ ನನ್ನ ತಮ್ಮ ಮತ್ತು ಅವ್ರ ವೈಫು ಮತ್ತು ಅಮ್ಮ ಎಲ್ಲರನ್ನೂ ಹೊರಟ್ವಿ. ನನ್ನ ತಮ್ಮ ನನ್ನ ತಂಗಿನ ಅವ್ರ ಮನೆಯಿಂದ ಕರ್ಕೊಂಡು ಅವ್ನು ಇನ್ನೊಂದು ಕಾರಿಂದ ಬರ್ತಾಯಿದ್ರು. ಈ ಕಾರಲ್ಲಿ ನಮ್ಮಮ್ಮ ಮತ್ತು ಅಕ್ಕ ಇನ್ನೊಂದು ಬ್ರದರ್ ಎಲ್ಲ ನಾವು ಮುಂಚೆನೇ ಹೋಗ್ತಾಯಿದ್ದು. ಆದರೂ ನಮ್ಮ ಅಮ್ಮನ ಜೊತೆ ಮಾತಾಡಿಕೊಂಡು ವೀಡಿಯೋ ಮಾಡಿಕೊಂಡು ಹೋಗ್ತಾ ಇರೋದು ತುಂಬ ಖುಷಿಯಾಯಿತು. ಅಮ್ಮಂಗೂ ಈ ಥರ ಎಲ್ಲ ಹೋಗೋದು ಬರೋದೆಲ್ಲ ಹೊಸ್ತು, ಅವ್ರಿಗೂ ಖುಷಿ ಆಗ್ತಾಯಿತ್ತು. ಇವಾಗ ನನ್ನ ತಮ್ಮ ಬರೋದು ಲೇಟ್ ಆಗುತ್ತೆ ಅಂದ್ಕೊಂಡ್ರೆ ಅವರೇ ನಮಗಿಂತ ಮುಂಚೆ ಬಂದಿದ್ದರು. ಆಲ್ಮೋಸ್ಟ್ ಎಲ್ಲರೂ ಎಂಪೈರ್ ಹೋಟೆಲ್ ಹತ್ರ ರೀಚ್ ಆಗಿದ್ರು ಅವರು. ನಾವು ಇವಾಗ ಎಂಪೈರ್ ಹೋಟೆಲ್ ಹತ್ರ ರೀಚ್ ಆದ್ವಿ. ಇವಾಗ ಹೋಟೆಲ್ ನೋಡ್ತಾ ಇದ್ದರೆ ಔಟ್ಸೈಡ್ ತುಂಬ ಚೆನ್ನಾಗಿದೆ. ನಮಗೂ ಇವತ್ತು ಒಂಥರ ಹ್ಯಾಪಿ ಎಂಜಾಯ್ಮೆಂಟ್ ಇತ್ತು. ಸರಿ ಅಂತ ಒಳಗಡೆ ಹೋಗ್ತಾ ಇದ್ವಿ. ಫ್ರಂಟಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದಕ್ಕೆ ಒಳಗಡೆ ಫ್ಯಾಮಿಲಿ ಹಾಲ್ ಇದೆ ಅಂತ ಅಲ್ಲಿಗೆ ಹೋಗಿ ಕೂತ್ಕೊಂಡು ಎಲ್ಲರೂ ಕೇಳ್ತಾ ಇದ್ರಿ ಏಕೆ ಇನ್ನೂ ವಿಡಿಯೋ ಬಿಟ್ಟಿಲ್ಲ, ಆಲ್ಮೋಸ್ಟ್ 10 ಡೇಸ್ ಆಯ್ತಲ್ಲ ಅಂತ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು, ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನನ್ನ ಮಗಂದು ಸ್ಕೂಲ್ ಚೇಂಜ್ ಮಾಡಿದ್ದು, ಅವ್ನ ಸ್ಕೂಲ್ ಟೈಮಿಂಗ್ಸ್ ಬೇಗ ಇತ್ತು. ಅವನಂತೂ 7:30 ಅಷ್ಟೊತ್ತಿಗೆ ರೆಡಿಯಾಗಿ ನಿಂತಿರಬೇಕು, ವ್ಯಾನ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇವಾಗ ನನ್ನ ತಮ್ಮನೇ ಆರ್ಡರ್ ಮಾಡ್ದ. ಫಸ್ಟು ಸಲಾಡ್ ಕೊಟ್ಟು, ನನಗೆ ಇದ್ರ ನೇಮ್ಸ್ ಎಲ್ಲ ಗೊತ್ತಿರಲಿಲ್ಲ, ಅವನೇ ಇದನ್ನೆಲ್ಲ ಆರ್ಡರ್ ಮಾಡಿದ್ದು. ನನಗೆ ಗೊತ್ತಿರೋದೇ ಬಿರಿಯಾನಿ, ಕಬಾಬು, ರೋಟಿ, ಸಲಾಡು ಎಲ್ಲನೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದು. ಲಾಸ್ಟಿಗಂತೂ ಸೋಡಾ ಕುಡಿದ್ರೆ ಊಟ ಎಲ್ಲ ಒಂದು ಫಿನಿಶ್ ಆಯಿತು ಅಂತ ಅರ್ಥ. ನಾವು ಯಾವಾಗಲೂ ಹೋಟೆಲ್ ಅಂತ ಹೋದರೆ ನಾನ್ ವೆಜ್ ಹೋಟೆಲ್ಗೆ ಹೋಗೋದು, ಇಲ್ಲಾಂದರೆ ನಮಗೆ ಊಟ ಮಾಡಿದ್ದು ಅನಿಸೋದೇ ಇಲ್ಲ. ಇವಾಗ ಎಲ್ಲರದ್ದು ಊಟ ಫಿನಿಶ್ ಆಯಿತು. ಮಕ್ಕಳಂತೂ ಊಟ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಈ ಟೇಬಲ್ ಮೇಲೆ ಕೂರಿಸ್ಕೊಂಡ್ರೆ ಆಮೇಲೆ ಎಲ್ಲರದ್ದು ಜೊತೆ ಊಟ ಮಾಡ್ಕೊಳ್ಳೋಕೆ ಸಾಧ್ಯ ಆಯಿತು. ಸರಿ ಆಯಿತು, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಹೋಗೋಣ ಅಂತ ಹೊರಟ್ವಿ. ಆವಾಗ ನನ್ನ ತಮ್ಮ ವೀಡಿಯೋ ಶೂಟ್ ಮಾಡೋದಕ್ಕೆ ಕಷ್ಟಪಡ್ತಾವಳೆ ಅಂತ ಅವನೇ ಸ್ವಲ್ಪ ಶೂಟ್ ಮಾಡಿಕೊಟ್ಟ. ಸರಿ ಆಯಿತು ಅಂತ ಹೊರಗಡೆ ಬಂದು ಫ್ಯಾಮಿಲಿ ಎಲ್ಲರೂ ಒಂದು ಫೋಟೋ ತಗೊಂಡು ಒಂದು 5 ನಿಮಿಷ ಅಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಸರಿ ಹೋಗೋಣ ಅಂತ ಹೊರಟ್ವಿ. ಈ ಥರ ಒಂದೊಂದು ಸಲ ಫ್ಯಾಮಿಲಿ ಎಲ್ಲ ಹೊರಗಡೆ ಹೋಗಿ ಬಂದರೆ ಖುಷಿಯಾಗಿರುತ್ತೆ. ಸ್ವಲ್ಪ ಟೆನ್ಷನ್ ಎಲ್ಲ ರಿಲೀಫ್ ಆಗುತ್ತೆ. ನನಗೂ ಇವತ್ತು ತುಂಬ ಖುಷಿ ಆಯಿತು. ಒಂದೊಂದು ಸಲ ತಿಂಗಳಿಗೆ ಇಲ್ಲಾಂದರೆ 2 ತಿಂಗಳಿಗೆ ಒಂದೊಂದು ಸಲ ಹೋಗ್ತಾ ಇರಬೇಕು. ನಾವು ದುಡಿಯೋದು ಸರಿ ಆಯಿತು ಅಂತ ಹೋಗ್ತಾ ಇದ್ದೀವಿ. ಇವಾಗ ಸಣ್ಣದಾಗಿ ಮಳೆ ಬರ್ತಾ ಇದೆ. ಚಿಟಪಟ ಅಂತ ಈ ಮಳೆ ಬರ್ತಲೇ ಇದೆ. ಆದರೆ ಮಳೆ ಬಂತು ಅಂದರೆ ಏನು ಕೆಲಸ ಮಾಡೋಕ್ಕೂ ಬೇಜಾರು. ಆದರೆ ಏನು ಮಾಡೋದು, ಮಳೆ ಬರಲೇಬೇಕಲ್ವಾ. ಒಂದು ಸಲ ಬಂದೋದ್ರೆ ತುಂಬ ಚೆನ್ನಾಗಿರುತ್ತೆ. ಮಳೆ ಜೋರಾಗಿ ಒಂದು ಸಲ ಬಂದು ಹೋಗ್ಬಿಡ್ಬೇಕು. ಈ ಸೋನೆ ಥರ ಮಳೆ ಇಟ್ಕೊಂಡಿದ್ದೆ. ಸರಿ, ಇವಾಗ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯಿತು. ನೋಡ್ಕೊಂಡು ಹೋಗಲ್ಲ, ನಮಗಂತೂ ತುಂಬ ಬೇಜಾರಾಯಿತು. ಬಟ್ ಯಾರಿಗೂ ಏನೂ ಆಗಿಲ್ಲ. ಆದರೆ ತುಂಬ ಬೇಜಾರಾಯಿತು ಮಾತ್ರ. ನಮ್ಮ ಜನಗಳಂತೂ ರೂಲ್ಸ್ ಫಾಲೋ ಮಾಡಲ್ಲ, ಮತ್ತು ಫಾಸ್ಟ್ ಡ್ರೈವ್ ಮಾಡ್ತಾರೆ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ತಾರೆ. ಯಾವಾಗ ಬುದ್ಧಿ ಬರುತ್ತೋ ನಮ್ಮ ಜನಗಳಿಗೆ ಗೊತ್ತಾಗಲ್ಲ. ಸರಿ, ಅವ್ರ ಮನೆ ಹತ್ರ ರೀಚ್ ಆದು. ಇವಾಗ ಮನೆ ಹತ್ರ ಬಂದ್ವಿ. ಪಾಪು ನೋಡ್ತಾ ಇದ್ವಿ. ಹೆಣ್ಣು ಪಾಪು ತುಂಬ ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ. ನನ್ನ ತಮ್ಮನ ಥರನೇ ತುಂಬ ಚೆನ್ನಾಗಿದ್ದಾಳೆ. ಅವಳ ನೇಮು ಇನ್ನೂ ಇಟ್ಟಿಲ್ಲ. ಅವಳಿಗೆ ಫಸ್ಟ್ ಅಕ್ಷರ ಗಾಯಿಂದ ಬಂದಿದೆ ಅಂತೆ. ಗಹನ ಅಂತ ಇಡಬೇಕು ಅಂತ ಅವರಮ್ಮ ಹೇಳ್ತಿದ್ರು. ನಿಮಗೇನಾದರೂ ಗಾಯಿಂದ ಹೆಸರು ಗೊತ್ತಿದೆ ಕಮೆಂಟ್ ಮಾಡಿ. ಇವಾಗ ಅವ್ರ ಮನೇಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಕಾಫಿ ಎಲ್ಲ ಕುಡಿದು ಸ್ನ್ಯಾಕ್ಸ್ ತಿನ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನನ್ನ ತಮ್ಮ ಬರ್ತೀನಿ ಅಂತ ಹೇಳ್ದೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೂತ್ಕೊಂಡಿತ್ತು. ಅವನು ಬಂದುಬಿಟ್ಟು ನಾವು ಮಾತಾಡಿಸ್ಕೊಂಡು ಅವನ ಜೊತೆನೂ ಖುಷಿಯಾಗಿ ಫೈನಲಿ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಇವನು ಆರ್ಮಿಲಿರೋದು. ಇವನೇ ಪಾಪು ನೋಡಲಿಕ್ಕೆ ಇವಾಗ ಬಂದಿದ್ದಾರೆ. 5 ಮಂತ್ಸ್ ಆದಮೇಲೆ. ಏನು ಮಾಡೋದು, ಆರ್ಮಿ ಡ್ಯೂಟಿನೇ ಹಾಗೆ ಅಲ್ವಾ. ನಾವು ಹೇಳಿದ ಟೈಮ್ಗೆ ಬರೋಕ್ಕಾಗಲ್ಲ, ಅವ್ರು ಹೇಳಿದ ಟೈಮ್ಗೆ ಮಾತ್ರ ಬರಬೇಕು. ಸರಿ ಅಂತ ಅವನ ಜೊತೆ ಖುಷಿಯಾಗಿ ಮಾತಾಡಿಕೊಂಡು ನಾವು ಚಿಕ್ಕವರಿದ್ದಾಗೆಲ್ಲ ಅವನ ಜೊತೆ ಆಟ ಆಡ್ತಿದ್ವಲ್ಲ, ಅದನ್ನೆಲ್ಲ ನೆನಪಿಸ್ಕೊಂಡು ನಗಾಡ್ತಾಯಿದ್ದು. ಸರಿ, ಟೈಮ್ ಆಯಿತು, ಮಕ್ಕಳಿಗೆಲ್ಲ ಸ್ಕೂಲಿಂದ ಬರೋ ಟೈಮು ಅಂತ ಬೇಗ ಮನೆಗೆ ಬಂದ್ವಿ. ಹಾಗೆ
ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್.